ಸೊ ನಾವಿವಾಗ 17 Pro Maxಗೆ ಅಪ್ಡೇಟ್ ಆಗಿದ್ದೀವಿ. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗಲ್ಲಿ ವಿಶೇಷತೆ ಅಂತಂದರೆ, ನಾನು ಹಳೆ ವ್ಲಾಗಲ್ಲಿ ನಿಮಗೆ ಪಾಸ್ಪೋರ್ಟ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ, ಜೊತೆಗೆ ನಮಗೆ ಪಾಸ್ಪೋರ್ಟ್ ಯಾಕೆ ಬೇಕು ಅನ್ನೋ ಒಂದು ಡೀಟೇಲ್ಸನ್ನು ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಇವಾಗ ಆ ಪಾಸ್ಪೋರ್ಟ್ ಅಪ್ಲೈ ಆದ ಮೇಲೆ ವೆರಿಫಿಕೇಷನ್ ಪ್ರೋಸೆಸ್ ಏನಾಗುತ್ತೆ ಅನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಈ ಥರ ವೆರಿಫಿಕೇಷನ್ ಪ್ರೋಸೆಸ್ ಆಗೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಅಂತ. ವಿನಯ್ ಕೆಳಗಡೆ ಇದ್ದಾನೆ, ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಎಸ್, ನಮ್ಮ ವಿನಯ್ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ. ಇಟ್ಸ್ ಅ ಬಿಗ್ ಡೇ ಫಾರ್ ಯು ವಿನಯ್. ಯಾ, ಅಬ್ರಾಡ್ಗೆ ಹೋಗ್ತೀಯಲ್ಲ, ನಿನ್ನ ಹೆಂಗಾದರೂ ಮಾಡಿ ನಾನು ಕೆಲ್ಸಕ್ಕೆ ಅಬ್ರಾಡಕ್ಕೆ ಕಳಿಸೋವರೆಗೂ ಬಿಡಲ್ಲ. ಹೋಗೊಂದಷ್ಟು ಒಳ್ಳೆ ಸಂಪಾದನೆ ಮಾಡ್ಕೊಂಡು ಬಾ ಅಲ್ವಾ. ಹಾಂ, ಕೊಡು, ಇಡ್ತೀನಿ. ಓ, ಇಲ್ಲಿ ನಿಮ್ದು ಹಂಗೆ ಬಾಟ್ ಹೋಲ್ಡ್ರ್ ಇದೆಯಲ್ಲ, ನಮ್ದ್ರಲ್ಲಿ ಆದರೆ ಇಲ್ಲ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಇವತ್ತು ವಿನಿ ನಿನ್ಗೆ ಏನಿದೆ? ವೆರಿಫಿಕೇಷನ್, ಪಾಸ್ಪೋರ್ಟ್ ವೆರಿಫಿಕೇಷನ್. ಸೊ ಏನೇನು ಡಾಕ್ಯುಮೆಂಟ್ಸ್ ತಗೊಂಡಿದ್ಯಾ? ಏನೇನು ಅಪ್ಲೋಡ್ ಮಾಡಿದ್ವಲ್ಲ, ಆಲ್ಮೋಸ್ಟ್ ಎಲ್ಲ DL, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಮತ್ತು SSLC ಮಾರ್ಕ್ಸ್ ಕಾರ್ಡು, ಡೇಟ್ ಆಫ್ ಬರ್ತ್ಗೆ. ಇಲ್ಲ ನೀವು ಡೇಟ್ ಆಫ್ ಬರ್ತ್ ಹಾಕಿತ್ತು ಅಂದರೆ ಡೇಟ್ ಆಫ್ ಬರ್ತ್ ಪ್ರೂಫು. ಸೊ ನಿಂದು ಯಾವುದು ಸೆಂಟ್ರ್ ಬಿದ್ದಿದ್ದು? ಲಾಲ್ಬಾಗ್ ಅಲ್ವಾ? ನೋಡಿ ನಿಮಗೆ ಯಾವುದು ಹತ್ತಿರ ಬೀಳುತ್ತೋ ಆ ಒಂದು ಸೆಂಟ್ರನ್ನ ಹಾಕೊಳ್ಳಿ. ಇನ್ನೇನು ಇಲ್ಲ ಹಾಕೊಂಡವನಲ್ಲ ಗಾಡಿನ. ಯಾಕೆ ಹಿಂಗೆ ಹೋಗ್ಬೇಕೇನೋ ವಾಪಸ್? ಪಾಪ ಹಿಂಗೆ ವಾಪಸ್ ಹೋಗ್ಬೇಕೇನೋ, ತಿರ್ಗಿಸ್ಕೋಬೋದು. ಹಾಂ, ನಾವು ಮತ್ತೆ ಟಾಪಿಕ್ ಡೈವರ್ಟ್ ಆಯ್ತಾ ಇದ್ದೀವಿ. ಸೊ ಈಗ ಅಷ್ಟೆಲ್ಲ ತಗೊಂಡು ನಾವು ಯಾವ ಸೆಂಟ್ರಿಗೆ ತಗೊಂಡಿರ್ತೀವೋ ಆ ಸೆಂಟ್ರಿಗೆ ಫುಲ್ ಎಲ್ಲ ತಗೊಂಡು ಹೋಗೋದೇ ಇವತ್ತಿನ ಪ್ರೋಸೆಸ್ ಆಗಿರುತ್ತೆ. ಹಿಂಗೆ ಹೋಯ್ತಾಯ್ತಾ ಮ್ಯಾಪು? ಆದರೂ ಏನಾದ್ರು ಹೇಳು, ನಾಗರಬಾವಿ ಒಂಥರ ಎಮೋಷನ್ ಆಗ್ಬಿಟ್ಟಿದೆ ನನಗೆ ಅಲ್ವಾ. ಏನೋ ಒಂಥರ ನಮ್ಮೂರು ಫೀಲ್ ಆಗ್ಬಿಡುತ್ತೆ ಇವಾಗ ನಾಗರಬಾವಿ. ಮೊದಲೆಲ್ಲ ಬೆಂಗಳೂರು ಅಂತಂದರೆ ಅಯ್ಯೋ ಬೆಂಗಳೂರು ಅಂತಿದ್ದೆ. ಆಲ್ಮೋಸ್ಟ್ ನಾನು ಇವಾಗ 1 ವರ್ಷ ಆಯ್ತಲ್ಲ ಬೆಂಗಳೂರಿಗೆ ಬಂದು, ಅಲ್ಲ 1.5 ವರ್ಷ ಆಗಿದೆ. ಏನೋ ಒಂಥರ ಚೆಂದ ಬೆಂಗಳೂರು. ಆ್ಯಕ್ಚುಲಿ ನಾನು ಅದಕ್ಕೆ ಹಾಗೆ ತಗೊಳ್ಳೋದು, ಡೈರೆಕ್ಟಾಗಿ ವಿಜಯನಗರ ಕ್ರಾಸ್ ಬರುತ್ತಲ್ಲ ಅಲ್ಲೋದ್ರೆ ಬೆಸ್ಟು. ಇಲ್ಲಿ ಬರಬಾರ್ದು, ಇಲ್ಲಿ ಬಂದರೆ 2 ಸಿಗ್ನಲ್. ಅಲ್ಲ, ನಾಯನಹಳ್ಳಿ ಮೇಳಲ್ಲ, ಅಲ್ಲಿ ವಿಜಯನಗರ ಮೆಟ್ರೋ ಇದೆಯಲ್ಲ, ಅಲ್ಲಿಗೆ ಬಂದು ಜಾಯ್ನ್ ಆಗುತ್ತಲ್ಲ, ಹಂಗೆ ಬಂದುಬಿಟ್ರೆ ಬೆಸ್ಟು. ಇದು ಕಷ್ಟ. ಇದು ಬಂದರೆ ಏನು ಗೊತ್ತಾ, ಬಂತಾ, ಹತ್ರನೇ ಬಂತಾ? ಓಕೆ, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ನಾನು ಇನ್ನೂ ಏನೋ ಒಂದು ಅಪ್ಡೇಟ್ ಹೇಳ್ಬೇಕು ನಿಮಗೆ. ವರ್ಷ ಚೆನ್ನಾಗಿ ಸ್ಟಾರ್ಟ್ ಆಗ್ತಾಯಿದೆ ಆ್ಯಕ್ಚುಲಿ ಅಲ್ವಾ. ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕೇಸರಿ, ಎಲ್ಲೆಲ್ಲೂ ಕೇಸರಿ. ಸೊ ಕೇಸರಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾವಿವಾಗ 17 Pro Maxಗೆ ಅಪ್ಡೇಟ್ ಆಗಿದ್ದೀವಿ. ಇನ್ಮೇಲೆ ಬರೋಂಥ ವ್ಲಾಗ್ಸ್ಗಳು ಇನ್ನೂ ಕ್ವಾಲಿಟಿಯಾಗಿ ಬರೋಂಥ ಚಾನ್ಸಸ್ ಜಾಸ್ತಿ. ಆ್ಯಕ್ಚುಲಿ ಇವತ್ತು ಹೆವಿ ಟ್ರಾಫಿಕ್ ಇದೆ. ಯಾವ ರೋಡು ಇದು? KR ಸರ್ಕಲ್ಲು. ಏನಪ್ಪ ಇಷ್ಟೊತ್ತಲ್ಲೂ ಇಷ್ಟೊಂದು ಟ್ರಾಫಿಕ್ ಆಯ್ತಲ್ಲ ಇಲ್ಲಿ? ಅದೇ ಅರ್ಥ ಆಯ್ತಲ್ಲ. ಏನು ಅರ್ಧ ಗಂಟೆ ತೋರಿಸ್ತು, 3/4 hour ಆಗೋಯ್ತಲ್ಲ. ಆ್ಯಕ್ಚುಲಿ ಇವಾಗ ಬರೋದೇನೋ ಬಂದ್ವಿ, ಬಟ್ ಇದು ಪಾರ್ಕಿಂಗ್ದೇ ಸಮಸ್ಯೆ. ನನಗನ್ಸೋ ಪ್ರಕಾರ ಅಲ್ಲಿ ಪಾರ್ಕಿಂಗ್ ಇಲ್ಲ ವಿನಿ. ಇಲ್ಲ, ಅಲ್ಲಿ ಪಾರ್ಕಿಂಗ್ ಇಲ್ಲ. ಈಗ ಜನಕ್ಕೆ ಅದನ್ನೂ ಅಪ್ಡೇಟ್ ಕೊಡಬೇಕು. ಈಗ ಡಾಕ್ಯುಮೆಂಟ್ಸ್ ಕೊಡೋದ್ರ ಬದಲಾಗಿ ಅಲ್ಲಿ ಪಾರ್ಕಿಂಗ್ ಜಾಗ ಉಂಟಾ ಇಲ್ವಾ ಅನ್ನೋದನ್ನ ಕೊಡಬೇಕು. ಕಾರಲ್ಲೆಲ್ಲ ಬಂದರೆ ಹೆವಿ ಹಿಂಸೆ ಇದೆ ಅಲ್ಲಿ. ಆ್ಯಕ್ಚುಲಿ ನನಗೆ ಗೊತ್ತು, ಬಟ್ ನೋಡೋಣ, ಟೈಮ್ ಆಗ್ಬಿಟ್ಟಿದೆ. ಇರಲ್ಲ ಅನ್ಕೋತೀನಿ, ನೋಡೋಣ. ಹಿಂಗೆ ನೋಡ್ದಂಗೆ ಜ್ಞಾಪಕ ಇಲ್ಲ. ನಾನು ಕಾಂಪ್ಲೆಕ್ಸ್ ಥರ ಏನೋ ಇದೆ. ಓಕೆ, ಉಪಹಾರ. ಹಾಂ, ನೋಡ, ಒಂದು 200 ಮೀಟ್ರ್ ಇದ್ರೆ ಇಲ್ಲೇ ಎಲ್ಲರೂ ಲೆಫ್ಟಲ್ಲಿ ಜಾಗ ಇದ್ರೆ ಹಾಕಬಿಡುವಿನಿ. ಇವರೆಲ್ಲರೂ ಹಾಕವ್ರೆ ಅಂದರೆ ಇವರೇನು ದಡ್ರಲ್ಲ, ಸರಿನಾ? ಹಾಂ, ಅಲ್ಲೇ ಇರೋದು. ಪಾರ್ಕಿಂಗ್ ಅಂತ ಇದೆಯಲ್ಲ ಇಲ್ಲಿ, ನೋಡಲಿ, ಪೇಡ್ ಪಾರ್ಕಿಂಗ್ ಅನ್ಸುತ್ತೆ ನೋಡಿ ಇಲ್ಲಿ. ಹಾಂ, ನೋಡಿ ಇಲ್ಲಿ ಪಾರ್ಕಿಂಗ್ ಅಂತ ಐತಲ್ಲ, ಪಾರ್ಕಿಂಗ್ ಬೋರ್ಡ್ ಹಾಕ್ಬಿಟ್ರೆ ಬೆಸ್ಟ್ ನೋಡಿ. ಸೊ ಹಂಗೋ ಹಿಂಗೋ ಇಲ್ಲಿ ಒಂದು ಪಾರ್ಕಿಂಗ್ ಸಿಕ್ಕಿದೆ. ಸೇಫಾ ಸರ್? ಸೇಫಾ ಇಲ್ಲಿ? ಏನು ಹಾಂ ಅಂತ ಏನು ಹೇಳ್ತಾನೆ ಇಲ್ಲ, ಸೇಫಾ ಇಲ್ವಾ ಅಂತ. ಪಾರ್ಕಿಂಗ್ ಹಾಕಾಯ್ತು. ನಾನು ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಅಲ್ಲಿ ಪಾರ್ಕಿಂಗ್ ಆಫೀಸ್ ಹತ್ರನೂ ಇದೆಯಂತೆ. ಸೊ ಪಾಸ್ಪೋರ್ಟ್ ಮಾಡಿಸೋ ಆಫೀಸ್ ಹತ್ರನೂ ಇದೆ, ಬಟ್ ಆದರೆ ಅಲ್ಲೂ ಫುಲ್ ಆಗಿದೆ ಅಂತ ಹೇಳಿದ್ರು. ಹಂಗಾಗಿ ಇಲ್ಲೇ ಸ್ಟಾಪ್ ಹಾಕಿದ್ವಿ. ಆ್ಯಕ್ಚುಲಿ ಪಾರ್ಕಿಂಗ್ ಇಲ್ಲೇ ಇತ್ತು, ಬಟ್ ಆದರೆ ಇಲ್ಲೂ ಫುಲ್ ಆಗಿದೆ. ಆವಾಗ ಹಿಂದ್ಗಡೆಗೆ ಹೋಗೋಕ್ಕಾಗಲ್ಲ. ಸೊ ಅದೊಂದು ಸ್ವಲ್ಪ ನೋಡ್ಕೊಂಡು ಟ್ರಿಕ್ ಮಾಡ್ಕೊಂಡು ಬನ್ನಿ. ಇನ್ ಕೇಸ್ ನೀವು ಏನಾದ್ರು ಈ ಸೆಂಟ್ರನ್ನ ತೊಗೊಂಡ್ರೆ ಯೂಸ್ ಆಗುತ್ತೆ. ಬರೀ ಇಷ್ಟು ಕಡೆ ಆಗೋಯ್ತು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಮನೆ ಒಳಗಡೆ ಥರ ಬಂದಿದೆ ಜೆರಾಕ್ಸ್. ಫುಲ್ಲು ಮನೆ ಒಳಗಡೆ ಬಂದು ಜೆರಾಕ್ಸ್ ಮಾಡಿಸ್ಕೊತಾ ಇದ್ದೀವಿ. ಬಟ್ ಸಿಗ್ತಾ ಇದೆಯಲ್ಲ, ಅದೇ ಖುಷಿ. ನೋಡಿ ಇಲ್ಲಿ ಜಂಗುಳಿ ಹೆಂಗಿದೆ ಅಂತ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋಕ್ಕೆ.
ತುಂಬ ಹೋಗಿದ್ದಾರೆ ಕ್ಯೂ. ಈಗ ಹೋಗಿ ಕ್ಯೂನಲ್ಲಿ ಇವನು ನಿಂತ್ಕೋಬೇಕು. ನೋಡಿ ಇಲ್ಲಿ ಜನ ಪಾಪ ಎಲ್ಲ ಹೆಂಗೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಆಯಿತಾ. ಇಲ್ಲಿ ನೋಡಿ ಇಲ್ಲೊಂದು ಇದರಲ್ಲಿ ಪಾಪ ಎಲ್ಲ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಸೊ 12:15ಗೆ ನಿಂದೆಷ್ಟೊತ್ತಿಗಿರೋದು 12:15 ತಾನೆ ರಿಪೋರ್ಟಿಂಗ್ ಟೈಮು. ಸೊ ಇಂದು 12:15ಗಿದೆ, ಇವರೆಲ್ಲ 11:30 ಅವರಂತೆ. ಸೊ ಪಾಪ ಎಲ್ಲ ನೋಡಿ ಹೆಂಗೆ ಒಂಥರ ಇದೊಂಥರ ನಮ್ಮ ಸಿಸ್ಟಮ್ಮು ಸರಿ ಇಲ್ಲ ಆ್ಯಕ್ಚುಲಿ, ಒಂದು ಪ್ರಾಪರ್ ಇದಿಲ್ಲ ನೋಡಿ. ಮಕ್ಕಳು ಮರಿ ಎಲ್ಲ ಕರ್ಕೊಂಬಂದಿರ್ತಾರೆ, ಹಿಂಸೆ. ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ ವಿನಿ. ಹುಷಾರಾಗಿರಬೇಕು. ಅದಕ್ಕೆ ಈ ಥರದ್ದೆಲ್ಲ ಕೆಲಸ ಬಂದಾಗ ದಯವಿಟ್ಟು ಒಂದು ಅರ್ಧ ಗಂಟೆ 3/4 ಗಂಟೆ ಬೇಗನೆ ಬನ್ನಿ. ನಮ್ಮ ಸಿಸ್ಟಮಲ್ಲಿರೋ ಪ್ರಾಬ್ಲಮ್ಗೋಸ್ಕರ ನಾವು ಹಾಳಾಗೋದು ಬೇಡ ಅಷ್ಟೇ. ಅದು ಲೇಟಾಗಿ ಹೋಗೋದು ಖಂಡಿತ ಇದ್ದಿದ್ದೇನೆ. ಅಟ್ಲೀಸ್ಟ್ ಬೇಗ ಬಂದರೆ ನಮ್ಮ ಕೆಲಸನಾದ್ರು ಮಾಡ್ಕೋಬೋದಲ್ಲ. 12 ಗಂಟೆ ಓ 15 ನಿಮಿಷನೂ ಬೇರೆನಾ ಪಾಪ. ನೋಡ ಅವ್ರಿಗೆಲ್ಲ ಕರೆಸ್ತಾರೆ ನೋಡಲಿ. ಅಲ್ಲಿ ಆಲ್ರೆಡಿ ಒಂದು ದೊಡ್ಡ ಗುಂಪು ಬರ್ತಾ ಇದೆ, ಎಲ್ಲ ಹೋಗ್ತಾ ಇದೆ. ಅಲ್ಲಿ ಹೋಗ್ಬೇಕು. ಅಲ್ಲಿ ಎಲ್ಲಿ ಆ ಕ್ಯೂ ಅಲ್ಲಿ ಮೇ ಬಿ ಯಾರು ಕನ್ನಡದಲ್ಲಿ ಈ ಥರದ ಕಂಟೆಂಟ್ ಮಾಡಿಲ್ಲ ಅನ್ಕೋತೀನಿ. ಪಾಸ್ಪೋರ್ಟ್ ಮಾಡೋದನ್ನ ಹೆಂಗೆ ಮಾಡಿಸ್ಕೊಬೇಕು ಅಂತ ಅಲ್ವಾ. ನಾವು ಇವಾಗ ಮಾಡಿಸ್ಕೊಂತಿರೋದು. ನೀನು ನಾನಲ್ಲ, ನಾನು 2018ರಲ್ಲೇ ಮಾಡಿಸ್ಕೊಂಡಿದ್ದೀನಿ. ನೀನು ಬೆಂಗಳೂರಲ್ಲಿರೋದು, ನಾನು ಹಳ್ಳಿಲಿರೋದು ಮಾಡಿಸ್ಕೊಂಡಿದ್ದೀನಿ. ವಿನಯ್ ಅವನ ಕ್ಯೂನಲ್ಲಿ ಹೋಗ್ತಾ ಇದ್ದಾನೆ, ಹೋಗ್ಲಿ. ಆಮೇಲೆ ಅವನಿಗೆ ಡಾಕ್ಯುಮೆಂಟ್ ಕೊಡ್ತೀನಿ ನಾನು. ಹಿಂಗೆ ಬರಬೇಕು. ಮತ್ತು ಅವ್ರೇನು ದೊಡ್ಡವ್ರು ಅವರು. ಇಲ್ಲ ಇಲ್ಲ ಇಲ್ಲ, ಅವರು ಹಿಂಗೆ ಬರಬೇಕು. ಅಪಾಯಿಂಟ್ಮೆಂಟ್ ಆದಮೇಲೆ ನಮಗೆಲ್ಲ ಪೇಮೆಂಟ್ ಹಾಕ್ಬೇಕಾದ್ರೆ ಇಲ್ಲೂ ಸ್ಪೆಷಲ್ VIP ಆ ಥರ ಏನು ಇರಲಿಲ್ವಲ್ಲ, ಒಂದೇ ಇದ್ದಿದ್ದು. ಪೊಲಿಟಿಷಿಯನ್ ಆದರೂ ಅವ್ನು ಹಿಂಗೆ ಬರಬೇಕು, ಸಪ್ರೇಟಾಗಿ ಏನಿಲ್ಲ. ಬಟ್ ಆದರೂ ಏನು ಮಾಡ್ಬಿಡ್ತಾರೆ, ಇಲ್ಲಿ ಇರೋರು ಏನು ಮಾಡ್ಬಿಡ್ತಾರೆ, VIPಗಳು ಬಂದಾಗ ಅವ್ರಿಗೆ VIP ಟ್ರೀಟ್ ಕೊಟ್ಬಿಡ್ತಾರೆ ಅಲ್ವಾ. ಕೊಟ್ಟೆ ಕೊಡ್ತಾರೆ, ನಿಶ್ಚಯ ಇಲ್ಲ. ಸಪ್ರೇಟಾಗಿ ಅವರಿಗೆ ಒಂದು ಕ್ಯಾಬಿನ್ ಮಾಡೇ ಮಾಡ್ತಾರೆ. ಆಪ್ಷನ್ ಅಲ್ಲಿಲ್ಲ, ಬಟ್ ಇಲ್ಲಿ ಬಿಡಲ್ಲ. ಅಲ್ಲೇ ಇಟ್ಬಿಟ್ರಾ. ಸೊ ಈಗ ಏನು ಮ್ಯಾಟ್ರ್ ಆಗಿದೆ ಅಂತಂದ್ರೆ, ವಿನಯ್ ಆಧಾರ್ ಕಾರ್ಡ್ ಒಂದು ತರದೇ ಇರೋದ್ರಿಂದ ಮತ್ತೆ ಇನ್ನೊಂದು ದಿನ ಸೊ ನೀವು ಬರೋಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಏನು ಅಡ್ರೆಸ್ ಕೊಟ್ಟಿರ್ತೀರೋ ಅದೇ ಇದೆಯಾ ನೋಡ್ಕೊಂಡು ತಗೊಂಡು ಬನ್ನಿ. ಅಲ್ಲ, ಆನ್ಲೈನಲ್ಲಿ ಪ್ರಿಂಟ್ಔಟ್ ತಗೋಬಹುದು. ಒಂದು ಹುಡುಗ ತಂದಿತ್ತು ಆಕ್ಚುಲಿ, ಒಂದು ಹುಡುಗ ಅಲ್ಲಿ ಸೈಬರ್ ಅಲ್ಲಿ ಸಿಗುತ್ತೆ. 45 ಡೇಸ್ ಹಾಕ್ಬೇಕಲ್ಲ. ನಿನ್ನ ಹತ್ರನೇ ಇದೆಯಲ್ಲ, ಕೊಟ್ಟಿದ್ದೀಗ ಅದನ್ನ ಒಪ್ಕೊಳ್ಳಿಲ್ವಾ? ಹೌದಾ, ತೋರಿಸಿದ್ರು ನೋಡಿ ಅಪ್ಪ. ಒಟ್ನಲ್ಲಿ ಒರಿಜಿನಲ್ ಇದ್ರೆ ಬೆಸ್ಟ್ ಅಲ್ವಾ. ಒರಿಜಿನಲ್ ಎಷ್ಟು ದಿನಕ್ಕೆ ಬರುತ್ತೆ ಪೋಸ್ಟಲ್ಲಿ? ಪೋಸ್ಟಿಗೆ ಬರಲ್ಲ ಅದು. ಎಡಿಟ್ ಮಾಡಿರೋದು ಬರುತ್ತೆ. ಬಂದೇ ಇಲ್ಲ, ಎಷ್ಟು ಸತಿ ಚೇಂಜ್ ಮಾಡ್ತಿದ್ದೀನಿ. ಹೌದಾ, ಬಂದೇ ಇಲ್ಲ. ಅದಲ್ಲ ಆ ಟೈಮಲ್ಲಿ ಅಷ್ಟೇ. ಈಗಿಲ್ಲ, ಈಗ ಅಷ್ಟು ಸೀರಿಯಸ್ ಇಲ್ಲ ಹಂಗಾರೆ ಆಧಾರ್ನ. ಓಕೆ, ನೋಡ್ಕೊಂಡು ಹುಷಾರಾಗಿ ಬನ್ನಿ ಸುಮ್ಮನೆ. ಯಾಕಂದ್ರೆ ಈಗ ತಗೋಬೇಕಂತೆ. ಅಲ್ಲ, ನೀನೇನೋ ಬೆಂಗಳೂರಲ್ಲಿ ಇದೆಯಾ, ಆರಾಮಾಗಿ ಆಗೋಗುತ್ತೆ. ದೂರದಲ್ಲಿರೋರ್ಗೆ ಏನಾಗುತ್ತೆ ಪಾಪ, ಮತ್ತೆ ಬರ್ಬೇಕಾ ಅಲ್ಲಿಂದ. ಈಗ ನಾನೆಲ್ಲ ನಮ್ಮೂರಿಂದ ಬರ್ಬೇಕು ಅಂತಂದ್ರೆ ಏನು ಹೊಸಿ ಖರ್ಚಾಗುತ್ತೆ. ಈಗ ನಿನಗೇನೆ 300-400 ರೂಪಾಯಿ ಖರ್ಚಾಗುತ್ತೆ. ಈಗ ಪಾರ್ಕಿಂಗ್ 150 ರೂಪಾಯಿ. ಈಗ ಇದಕ್ಕೆ ಟೈಮು ಒಂದಿನದ್ದು ಬಾಡಿಗೆ ಅದೆಲ್ಲ ಹೋಗುತ್ತೆ. ಸೊ ಆಧಾರ್ ಕಾರ್ಡ್ ರೆಡಿ ಮಾಡ್ಕೊಂಡು ಬನ್ನಿ. ಇಷ್ಟಿದೆ ಸದ್ಯಕ್ಕೆ, ಇನ್ನೇನಿಲ್ಲ. ಇವಾಗ ನೋಡಿದ್ರಲ್ಲ, ಒಂದು ಪಾಸ್ಪೋರ್ಟಿಗೆ ಬಂದರೆ ಏನೇನಿರುತ್ತೆ ಅನ್ನೋದನ್ನು ತೋರಿಸೋಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ನೀವು ನೆಕ್ಸ್ಟು ಪಾಸ್ಪೋರ್ಟ್ ನಮ್ಮ ವಿಡಿಯೋ ನೋಡಿ ಅಪ್ಲೈ ಮಾಡಿದರೆ ಅದಾದಮೇಲೆ ಏನು ಪ್ರೋಸೆಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಂಗಾಗುತ್ತೆ. ಒಳಗೆ ಹೆಂಗಿತ್ತು, ಅಲ್ಲೇನು ಯಾವ ಥರ ಸ್ಟೇಜು? ಫಸ್ಟ್ ಸ್ಟೆಪ್ಪು ಸ್ಕ್ಯಾನು ಡಾಕ್ಯುಮೆಂಟ್ಸು. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸ್ಕ್ಯಾನ್ ಮಾಡಿದ್ರು. ಓಕೆ, ಆಮೇಲೆ ಟೋಕನ್ ನಂಬರ್ ಕೊಡ್ತಾರೆ. ಓಕೆ, ಅದಾದ್ಮೇಲೆ ನಮ್ದು ಕೊಟ್ಟಿರೋ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಫೋಟೋ ತಗೊಂತಾರೆ. ಫೋಟೋ ತೆಗೆದ್ರ ನಿಂದು ಮುಗೀತಾ? ನೆಕ್ಸ್ಟ್ ಸ್ಟೆಪ್ ಸ್ಕ್ಯಾನ್ ಆಗಿರೋದನ್ನ ವೆರಿಫೈ ಮಾಡ್ತಾರೆ ಒರಿಜಿನಲ್ ಜೊತೆ. ಸೊ ಈಗ ರಿಜೆಕ್ಟ್ ಏನಾಗಿಲ್ಲ ನಿಂದು? ರಿಜೆಕ್ಟ್ ಓಲ್ಡ್ ಆಗಿದೆ. ಸೊ ಬಂದು ಇನ್ನು ಯಾವ ಡೇಟ್ ಕೊಟ್ಟವ್ರೆ ಮತ್ತೆ? 4th ಅಂತಂದ್ರೆ ಹೆಚ್ಚು ಕಡಿಮೆ ಎಷ್ಟು ದಿನ ಆಯ್ತು ಇವಾಗ? 20 ದಿನ ಕೊಟ್ಟವ್ರೆ. ತೊಂದರೆ ಇಲ್ಲ. ಆವಾಗ ಇಷ್ಟೆಲ್ಲ ಇರಲ್ಲ ಅನ್ಕೋತೀನಿ ಅಲ್ವಾ. ಜಸ್ಟ್ ನಿನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಂದ್ರೆ ಆರಾಮಾಗಿ ಬಿಟ್ಬಿಡ್ತಾರೆ ಅಂತ ಅನ್ಕೋತೀನಿ. ಸೊ ಇಷ್ಟಿದೆ ಅಪ್ಡೇಟು. ನೋಡ್ಕೊಂಡು ಏನೇನು ಡಾಕ್ಯುಮೆಂಟ್ಸ್ನ ಮಾಡಿದ್ದೀರಾ ಸ್ಟ್ರೈಟು ಮಾಡಿದ್ದೀರಾ ಅದನ್ನೆಲ್ಲ ನೋಡ್ಕೊಂಡು ಕ್ಲೀನಾಗಿ ತಗೊಂಬನ್ನಿ. ಇಷ್ಟೇ ಹೇಳ್ತಾ ಟೇಕ್ ಕೇರ್, ಬಾಯ್.